ಮಡಿಕೇರಿಯಲ್ಲಿ ಎರಡು ಜನಾಂಗದವರ ನಡುವೆ ಕಲಹ ಉಂಟಾಗಿದೆಯಂತೆ. ಕೊಡವರು ಅರೆಭಾಷೆ ಗೌಡ ಸಮುದಾಯ ಇಬ್ಬರ ಮಧ್ಯೆ ಈ ಕಲಹ ಏರ್ಪಟ್ಟಿದೆ. ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಗ್ರಾಮದಲ್ಲಿ ಪ್ರಕರಣ ನಡೆದಿರುವುದು. ಮಹಾ ಮೃತ್ಯುಂಜಯ ದೇಗುಲ ಉತ್ಸವದ ಸಂದರ್ಭ ಈ ಘಟನೆ ನಡೆದಿದೆ. ಸಾಂಪ್ರದಾಯಿಕ ಉಡುಪಿನಲ್ಲಿ ಬರದಂತೆ ಎಚ್ಚರಿಕೆ ನೀಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಕಲಹ ಆಗಿದೆಯಂತೆ. 3 ದಿನಗಳ ಹಿಂದೆ ಗಲಾಟೆಯಿಂದ ಉತ್ಸವ ಅರ್ಧಕ್ಕೆ ಮೊಟಕುಗೊಳಿಸಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೈಲಾದಲ್ಲಿ ಸಾಂಪ್ರದಾಯಿಕ ಉಡುಪಿಗೆ ಅವಕಾಶ ಇಲ್ಲ. ಕೊಡವರ ಮುಂದೆ ಅರೆಭಾಷೆ ಗೌಡ ಜನಾಂಗದವರು ವಾದ ಮಾಡಿದ್ದಾರೆ. ಹಾಗಾಗಿ ಇವತ್ತು ದೇಗುಲ ಚಲೋ ಕಾರ್ಯಕ್ರಮವನ್ನು ಕೊಡವರು ಹಮ್ಮಿಕೊಂಡಿದ್ದಾರೆ. ಬಯಲೆ ಮಾಡ್ಬೇಕಾದ್ರೆ ಇಡೀ ಊರ್ ಬೇಕಲ್ಲಪ್ಪ. ಯಾರನ್ನ ಅವಶ್ಯಕತೆ ಇಲ್ಲ. ಇಂಡಿಪೆಂಡೆಂಟ್ ಇಂಡಿಯಾ ಯಾವ್ದು ಬೇಕಲ್ಲ ಇಂಡಿಪೆಂಡೆಂಟ್ ಇಂಡಿಯಾ ಒಂದೊಂದರ ಇರ್ತದಲ್ಲ. ಇಂಡಿಪೆಂಡೆಂಟ್ ಇಂಡಿಯಾ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅನು ಕಾರ್ಯಪ್ಪ ದೂರವಾಣಿ ಸಂಪರ್ಕದಲ್ಲಿ. ಅನು ಕಾರ್ಯಪ್ಪ, ಈ ಕಲಹಕ್ಕೆ ಮುಖ್ಯ ಕಾರಣ ಏನು? ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ಇದು ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಗ್ರಾಮದಲ್ಲಿರುವಂತಹ ಮಹಾಮೃತ್ಯುಂಜಯ ದೇವಸ್ಥಾನ. ಇದು ತುಂಬಾ ಹಳೆಯದಾದ ದೇವಸ್ಥಾನ. ಅದನ್ನು ಕಳೆದ 1 ವರ್ಷದ ಹಿಂದೆ ಅದನ್ನ ಜೀರ್ಣೋದ್ಧಾರ ಮಾಡಿ ಮತ್ತೆ ಅದನ್ನು ಅಭಿವೃದ್ಧಿ ಮಾಡಲಾಗಿತ್ತು. ಮತ್ತೆ ಇದು ಮೊದಲ ವರ್ಷದ ಅಭಿವೃದ್ಧಿ ಮಾಡಿದ ಬಳಿಕ ಮೊದಲ ವರ್ಷದ ಉತ್ಸವ ಇದು ಮೊನ್ನೆ 27ಕ್ಕೆ ಇತ್ತು. ಅವತ್ತಂದ್ರೆ ಇಲ್ಲಿ ಕೊಡವರು ಕೆಲವರು ಮಾಮೂಲಿ ಸಾಂಪ್ರದಾಯಿಕ ಪ್ರಕಾರ ಕುಟ್ಟೆಚಲ್ ಅಂತ ಹೇಳ್ತಾರೆ. ಇಲ್ಲಿದು ಆ ಸಾಂಪ್ರದಾಯಿಕ ಉಡುಪಿನಲ್ಲಿ ಬಂದಿದ್ರು. ಈ ಸಂದರ್ಭ ಅಲ್ಲಿದ್ದಂತ ಜನಾಂಗ, ಅರೆಭಾಷೆ ಗೌಡ ಜನಾಂಗ ಮತ್ತೆ ಇತರ ಜನಾಂಗದವರು ಸೇರಿ ಈ ಸಾಂಪ್ರದಾಯಿಕ ಉಡುಗೆಯಲ್ಲಿ ಬರಬಾರ್ದು ದೇವಸ್ಥಾನಕ್ಕೆ ಅಂತ ಹೇಳಿ ತಡೆ ಒಡ್ಡಿದ್ರು. ಯಾಕೆಂದ್ರೆ ಭಯದಲ್ಲಿ ಇದೆ, ಯಾರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಬರಬಾರ್ದು, ಎಲ್ಲ ಸೇರಿ ಇದನ್ನು ಹಬ್ಬವನ್ನು ಆಚರಣೆ ಮಾಡಬೇಕು, ಯಾವ ಸಂಪ್ರದಾಯ ಇಲ್ಲಿ ಬೇಡ ಆ ರೀತಿ ಅಂತ ಹೇಳುವಂಥದ್ದು ಅವರ ವಾದ ಇರುವಂಥದ್ದು. ಆದ್ರೆ ಇವರು ಎಲ್ಲಾ ಕಡೆ ನಾವು ಸಾಂಪ್ರದಾಯಿಕ ಉಡುಗೆಯಲ್ಲಿ ಹೋಗ್ತೀವಿ ಹಬ್ಬ ಹರಿದಿನಗಳಿಗೆ, ಇಲ್ಲಿ ಯಾಕೆ ತಡೆ ಒಡ್ತೀರಿ ಅಂತ ಇವರು ಹೇಳುವಂಥದ್ದು. ಮತ್ತೆ ಸಮಿತಿ ಇದೆ, ಸಮಿತಿಯಲ್ಲಿ ಕೂಡ ಈ ಕೊಡವರು ಕೂಡ ಒಂದು 3 ಜನ ಇದ್ದಾರೆ ಅಂತ ಹೇಳಿ ಬೈಲಾ ಮಾಡುವಾಗ ಇವರು ಯಾಕೆ ಆಕ್ಷೇಪ ಮಾಡಿಲ್ಲ ಅಂತ ಹೇಳುವಂತ ಪ್ರಶ್ನೆ ಕೂಡ ಬರುತ್ತೆ. ಈಗ ಯಾಕೆ ಆಕ್ಷೇಪ ಮಾಡ್ತಿದ್ದಾರೆ ಅಂತ ಹೇಳುವಂಥದ್ದು. ಅದರಿಂದ ಅಲ್ಲಿ ಮೊನ್ನೆ ಉತ್ಸವದ ವೇಳೆ ಅಲ್ಲಿ ಜಟಾಪಟಿ ನಡೆಯಿತು. ಉತ್ಸವ ಮೂರ್ತಿ ಜಳಕಕ್ಕೆ ಹೋಗ್ಬೇಕಿತ್ತು, ಅದನ್ನು ಕೂಡ ರದ್ದಾಗಿದೆ ಈ ಜಗಳದಿಂದಾಗಿ. ಕೊನೆಗೆ ಅಲ್ಲೇ ನಂತರ ಹಬ್ಬವನ್ನು ಮಾಡುವಂತ ಒಂದು ಪ್ರಕರಣ ಕೂಡ ನಡೆದಿದೆ. ಮತ್ತೆ ಅಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆದ ಬಳಿಕ ಈ ಕೊಡವರು ಏನ್ ಮಾಡಿದ್ದಾರೆ, ನಮ್ಮ ಈ ಸಾಂಪ್ರದಾಯಿಕ ಉಡುಗೆಗೆ ಅವರು ಆಕ್ಷೇಪ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಕಟ್ಟೆಮಾಡು ಚಲೋ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಒಂದಷ್ಟು ಕೊಡವರು ಸೇರ್ಕೊಂಡು ಅಲ್ಲಿಗೆ ಹೋಗುವಂಥದ್ದು. ಅಲ್ಲಿಯೂ ಕೂಡ ಅಲ್ಲೇ ಸಂಘಟನೆ ಏನಿದೆ ಗೌಡ ಅರೆಭಾಷೆ ಗೌಡ ಜನಾಂಗ, ಅವರು ಕೂಡ ಇವತ್ತು ಅಲ್ಲಿ ಮಹಾಮೃತ್ಯುಂಜಯ ಹೋಮ ಅಂತ ಹೇಳಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈ ಎಲ್ಲಾ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಅಹಿತಕರ ಘಟನೆ ನಡಿಬಾರ್ದು ಅಂತ ಹೇಳಿ ಪೊಲೀಸ್ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ಪೊಲೀಸ್ ಹೆಚ್ಚಿನ ತುಕಡಿಯನ್ನು ನಿಯೋಜನೆ ಮಾಡಲಾಗಿದೆ. ಹಾಗೂ ಜಿಲ್ಲಾಡಳಿತದಿಂದ ಅಲ್ಲಿ ಸೆಕ್ಷನ್ ಕೂಡ ಜಾರಿ ಮಾಡಲಾಗಿದೆ. 5ಕ್ಕಿಂತ ಹೆಚ್ಚು ಜನ ಸೇರುವಂತಿಲ್ಲ ಅಂತ ಹೇಳಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸೆಕ್ಷನ್ 163 ಸೆಕ್ಷನ್ ಕೂಡ ಜಾರಿ ಮಾಡಲಾಗಿದೆ. ಸತಿ ಓಕೆ ಅನು ಕಾರ್ಯಪ್ಪ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ. ಮಡಿಕೇರಿಯಲ್ಲಿ ಎರಡು ಜನಾಂಗದವರ ನಡುವೆ ಕಲಹ ಉಂಟಾಗಿದೆಯಂತೆ. ಕೊಡವರು ಅರೆಭಾಷೆ ಗೌಡ ಸಮುದಾಯ ಇಬ್ಬರ ಮಧ್ಯೆ ಈ ಕಲಹ ಏರ್ಪಟ್ಟಿದೆ. ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಗ್ರಾಮದಲ್ಲಿ ಪ್ರಕರಣ ನಡೆದಿರುವುದು. ಮಹಾ ಮೃತ್ಯುಂಜಯ ದೇಗುಲ ಉತ್ಸವದ ಸಂದರ್ಭ ಈ ಘಟನೆ ನಡೆದಿದೆ. ಸಾಂಪ್ರದಾಯಿಕ ಉಡುಪಿನಲ್ಲಿ ಬರದಂತೆ ಎಚ್ಚರಿಕೆ ನೀಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಕಲಹ ಆಗಿದೆಯಂತೆ. 3 ದಿನಗಳ ಹಿಂದೆ ಗಲಾಟೆಯಿಂದ ಉತ್ಸವ ಅರ್ಧಕ್ಕೆ ಮೊಟಕುಗೊಳಿಸಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೈಲಾದಲ್ಲಿ ಸಾಂಪ್ರದಾಯಿಕ ಉಡುಪಿಗೆ ಅವಕಾಶ ಇಲ್ಲ. ಕೊಡವರ ಮುಂದೆ ಅರೆಭಾಷೆ ಗೌಡ ಜನಾಂಗದವರು ವಾದ ಮಾಡಿದ್ದಾರೆ. ಹಾಗಾಗಿ ಇವತ್ತು ದೇಗುಲ ಚಲೋ ಕಾರ್ಯಕ್ರಮವನ್ನು ಕೊಡವರು ಹಮ್ಮಿಕೊಂಡಿದ್ದಾರೆ. ಗಲಾಟೆ ಯಾರು ಬಂದಿಲ್ಲ, ದೇವರ ಕಾರ್ಯಕ್ಕೆ ಬಂದಿರೋದು. ಬಯಲೆ ಮಾಡ್ಬೇಕಾದ್ರೆ ಇಡೀ ಊರ್ ಬೇಕಲ್ಲಪ್ಪ. ಯಾರನ್ನ ಇದು ಯಾವ್ದಿದ್ರು ಇಂಡಿಪೆಂಡೆಂಟ್ ಇಂಡಿಯಾ ಅವಶ್ಯಕತೆ ಇಲ್ಲ. ಇಂಡಿಪೆಂಡೆಂಟ್ ಇಂಡಿಯಾ ಯಾವ್ದು ಬೇಕಲ್ಲ
ಒಂದೊಂದ್ ತರ ಇರ್ತದಲ್ಲ. ಇಂಡಿಪೆಂಡೆಂಟ್ ಇಂಡಿಯಾ ಧಾರವಾಣಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅನು ಕಾರ್ಯಪ್ಪ ದೂರವಾಣಿ ಸಂಪರ್ಕದಲ್ಲಿ. ಅನು ಕಾರ್ಯಪ್ಪ, ಈ ಕಲಹಕ್ಕೆ ಮುಖ್ಯ ಕಾರಣ ಏನು? ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ಇದು ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಗ್ರಾಮದಲ್ಲಿರುವಂತಹ ಮಹಾಮೃತ್ಯುಂಜಯ ದೇವಸ್ಥಾನ. ಇದು ತುಂಬಾ ಹಳೆಯದಾದ ದೇವಸ್ಥಾನ. ಅದನ್ನು ಕಳೆದ 1 ವರ್ಷದ ಹಿಂದೆ ಅದನ್ನ ಜೀರ್ಣೋದ್ಧಾರ ಮಾಡಿ ಮತ್ತೆ ಅದನ್ನು ಅಭಿವೃದ್ಧಿ ಮಾಡಲಾಗಿತ್ತು. ಮತ್ತೆ ಇದು ಮೊದಲ ವರ್ಷದ ಅಭಿವೃದ್ಧಿ ಮಾಡಿದ ಬಳಿಕ ಮೊದಲ ವರ್ಷದ ಉತ್ಸವ ಇದು ಮೊನ್ನೆ 27ಕ್ಕೆ ಇತ್ತು. ಅವತ್ತಂದ್ರೆ ಇಲ್ಲಿ ಕೊಡವರು ಕೆಲವರು ಮಾಮೂಲಿ ಸಾಂಪ್ರದಾಯಿಕ ಪ್ರಕಾರ ಕುಟ್ಟೆಚಲ್ ಅಂತ ಹೇಳ್ತಾರೆ ಇಲ್ಲಿದು. ಆ ಸಾಂಪ್ರದಾಯಿಕ ಉಡುಪಿನಲ್ಲಿ ಬಂದಿದ್ರು. ಈ ಸಂದರ್ಭ ಅಲ್ಲಿದ್ದಂತ ಜನಾಂಗ, ಅರೆಭಾಷೆ ಗೌಡ ಜನಾಂಗ ಮತ್ತೆ ಇತರ ಜನಾಂಗದವರು ಸೇರಿ ಈ ಸಾಂಪ್ರದಾಯಿಕ ಉಡುಗೆಯಲ್ಲಿ ಬರಬಾರ್ದು ದೇವಸ್ಥಾನಕ್ಕೆ ಅಂತ ಹೇಳಿ ತಡೆ ಒಡ್ಡಿದ್ರು. ಯಾಕೆಂದ್ರೆ ಭಯದಲ್ಲಿ ಇದೆ, ಯಾರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಬರಬಾರ್ದು, ಎಲ್ಲ ಸೇರಿ ಇದನ್ನು ಹಬ್ಬವನ್ನು ಆಚರಣೆ ಮಾಡಬೇಕು, ಯಾವ ಸಂಪ್ರದಾಯ ಇಲ್ಲಿ ಬೇಡ ಆ ರೀತಿ ಅಂತ ಹೇಳುವಂಥದ್ದು ಅವರ ವಾದ ಇರುವಂಥದ್ದು. ಆದ್ರೆ ಇವರು ಎಲ್ಲಾ ಕಡೆ ನಾವು ಸಾಂಪ್ರದಾಯಿಕ ಉಡುಗೆಯಲ್ಲಿ ಹೋಗ್ತೀವಿ ಹಬ್ಬ ಹರಿದಿನಗಳಿಗೆ, ಇಲ್ಲಿ ಯಾಕೆ ತಡೆ ಒಡ್ತೀರಿ ಅಂತ ಇವರು ಹೇಳುವಂಥದ್ದು. ಮತ್ತೆ ಸಮಿತಿ ಇದೆ, ಸಮಿತಿಯಲ್ಲಿ ಕೂಡ ಈ ಕೊಡವರು ಕೂಡ ಒಂದು 3 ಜನ ಇದ್ದಾರೆ ಅಂತ ಹೇಳಿ ಬೈಲಾ ಮಾಡುವಾಗ ಇವರು ಯಾಕೆ ಆಕ್ಷೇಪ ಮಾಡಿಲ್ಲ ಅಂತ ಹೇಳುವಂತ ಪ್ರಶ್ನೆ ಕೂಡ ಬರುತ್ತೆ. ಈಗ ಯಾಕೆ ಆಕ್ಷೇಪ ಮಾಡ್ತಿದ್ದಾರೆ ಅಂತ ಹೇಳುವಂಥದ್ದು. ಅದರಿಂದ ಅಲ್ಲಿ ಮೊನ್ನೆ ಉತ್ಸವದ ವೇಳೆ ಅಲ್ಲಿ ಜಟಾಪಟಿ ನಡೆಯಿತು. ಉತ್ಸವ ಮೂರ್ತಿ ಜಳಕಕ್ಕೆ ಹೋಗ್ಬೇಕಿತ್ತು, ಅದನ್ನು ಕೂಡ ರದ್ದಾಗಿದೆ ಈ ಜಗಳದಿಂದಾಗಿ. ಕೊನೆಗೆ ಅಲ್ಲೇ ನಂತರ ಹಬ್ಬವನ್ನು ಮಾಡುವಂತ ಒಂದು ಪ್ರಕರಣ ಕೂಡ ನಡೆದಿದೆ. ಮತ್ತೆ ಅಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆದ ಬಳಿಕ ಈ ಕೊಡವರು ಏನ್ ಮಾಡಿದ್ದಾರೆ, ನಮ್ಮ ಈ ಸಾಂಪ್ರದಾಯಿಕ ಉಡುಗೆಗೆ ಅವರು ಆಕ್ಷೇಪ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಕಟ್ಟೆಮಾಡು ಚಲೋ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಒಂದಷ್ಟು ಕೊಡವರು ಸೇರ್ಕೊಂಡು ಅಲ್ಲಿಗೆ ಹೋಗುವಂಥದ್ದು. ಅಲ್ಲಿಯೂ ಕೂಡ ಅಲ್ಲೇ ಸಂಘಟನೆ ಏನಿದೆ ಗೌಡ ಅರೆಭಾಷೆ ಗೌಡ ಜನಾಂಗ, ಅವರು ಕೂಡ ಇವತ್ತು ಅಲ್ಲಿ ಮಹಾಮೃತ್ಯುಂಜಯ ಹೋಮ ಅಂತ ಹೇಳಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಅಹಿತಕರ ಘಟನೆ ನಡಿಬಾರ್ದು ಅಂತ ಹೇಳಿ ಪೊಲೀಸ್ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ಪೊಲೀಸ್ ಹೆಚ್ಚಿನ ತುಕಡಿಯನ್ನು ನಿಯೋಜನೆ ಮಾಡಲಾಗಿದೆ. ಹಾಗೂ ಜಿಲ್ಲಾಡಳಿತದಿಂದ ಅಲ್ಲಿ ಸೆಕ್ಷನ್ ಕೂಡ ಜಾರಿ ಮಾಡಲಾಗಿದೆ. 5ಕ್ಕಿಂತ ಹೆಚ್ಚು ಜನ ಸೇರುವಂತಿಲ್ಲ ಅಂತ ಹೇಳಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸೆಕ್ಷನ್ 163 ಸೆಕ್ಷನ್ ಕೂಡ ಜಾರಿ ಮಾಡಲಾಗಿದೆ. ಸತಿ ಓಕೆ ಅನು ಕಾರ್ಯಪ್ಪ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮಡಿಕೇರಿಯಲ್ಲಿ 2 ಜನಾಂಗದವರ ನಡುವೆ ಕಲಹ ಉಂಟಾಗಿದೆಯಂತೆ. ಕೊಡವರು ಅರೆಭಾಷೆ ಗೌಡ ಸಮುದಾಯ ಇಬ್ಬರ ಮಧ್ಯೆ ಈ ಕಲಹ ಏರ್ಪಟ್ಟಿದೆ. ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಗ್ರಾಮದಲ್ಲಿ ಪ್ರಕರಣ ನಡೆದಿರೋದು. ಮಹಾಮೃತ್ಯುಂಜಯ ದೇಗುಲ ಉತ್ಸವದ ಸಂದರ್ಭ ಈ ಘಟನೆ ನಡೆದಿದೆ. ಸಾಂಪ್ರದಾಯಿಕ ಉಡುಪಿನಲ್ಲಿ ಬರದಂತೆ ಎಚ್ಚರಿಕೆ ನೀಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಕಲಹ ಆಗಿದೆ ಅಂತೆ. 3 ದಿನಗಳ ಹಿಂದೆ ಗಲಾಟೆಯಿಂದ ಉತ್ಸವ ಅರ್ಧಕ್ಕೆ ಮೊಟಕುಗೊಳಿಸಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೈಲಾದಲ್ಲಿ ಸಾಂಪ್ರದಾಯಿಕ ಉಡುಪಿಗೆ ಅವಕಾಶ ಇಲ್ಲ. ಕೊಡವರ ಮುಂದೆ ಅರೆಭಾಷೆ ಗೌಡ ಜನಾಂಗದವರು ವಾದ ಮಾಡಿದ್ದಾರೆ. ಹಾಗಾಗಿ ಇವತ್ತು ದೇಗುಲ ಚಲೋ ಕಾರ್ಯಕ್ರಮವನ್ನು ಕೊಡವರು ಹಮ್ಮಿಕೊಂಡಿದ್ದಾರೆ. ಬಯಲೆ ಮಾಡ್ಬೇಕಾದ್ರೆ ಇಡೀ ಊರ್ ಬೇಕಲ್ಲಪ್ಪ, ಯಾರನ್ನ ಇದು ಯಾರು ಹೇಳಿದ್ರು? ಇದೇ ಯಾಕೆ ಬರ್ಬೇಕು ಅಂತ ಯಾರು ಹೇಳಿದ್ರು? ಯಾವ್ದು ಇದ್ರಲ್ಲೂ ಇಂಡಿಪೆಂಡೆಂಟ್ ಇಂಡಿಯಾ ಲುಂಗಿದ ಅವಶ್ಯಕತೆ ಇಲ್ಲ. ಇಂಡಿಪೆಂಡೆಂಟ್ ಇಂಡಿಯಾ ಯಾವ್ದು ಬೇಕಲ್ಲ ಇಂಡಿಪೆಂಡೆಂಟ್ ಇಂಡಿಯಾ ಒಂದೊಂದ್ ತರ ಇರ್ತದಲ್ಲ. ಇಂಡಿಪೆಂಡೆಂಟ್ ಇಂಡಿಯಾ ಧಾರವಾಣಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅನು ಕಾರ್ಯಪ್ಪ ದೂರವಾಣಿ ಸಂಪರ್ಕದಲ್ಲಿ. ಅನು ಕಾರ್ಯಪ್ಪ, ಈ ಕಲಹಕ್ಕೆ ಮುಖ್ಯ ಕಾರಣ ಏನು? ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ಇದು ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಗ್ರಾಮದಲ್ಲಿರುವಂತಹ ಮಹಾಮೃತ್ಯುಂಜಯ ದೇವಸ್ಥಾನ. ಇದು ತುಂಬಾ ಹಳೆಯದಾದ ದೇವಸ್ಥಾನ. ಅದನ್ನು ಕಳೆದ 1 ವರ್ಷದ ಹಿಂದೆ ಅದನ್ನ ಜೀರ್ಣೋದ್ಧಾರ ಮಾಡಿ ಮತ್ತೆ ಅದನ್ನು ಅಭಿವೃದ್ಧಿ ಮಾಡಲಾಗಿತ್ತು. ಮತ್ತೆ ಇದು ಮೊದಲ ವರ್ಷದ ಅಭಿವೃದ್ಧಿ ಮಾಡಿದ ಬಳಿಕ ಮೊದಲ ವರ್ಷದ ಉತ್ಸವ ಇದು ಮೊನ್ನೆ 27ಕ್ಕೆ ಇತ್ತು. ಅವತ್ತಂದ್ರೆ ಇಲ್ಲಿ ಕೊಡವರು ಕೆಲವರು ಮಾಮೂಲಿ ಸಾಂಪ್ರದಾಯಿಕ ಪ್ರಕಾರ ಕುಟ್ಟೆಚಲ್ ಅಂತ ಹೇಳ್ತಾರೆ ಇಲ್ಲಿದು. ಆ ಸಾಂಪ್ರದಾಯಿಕ ಉಡುಪಿನಲ್ಲಿ ಬಂದಿದ್ರು. ಈ ಸಂದರ್ಭ ಅಲ್ಲಿದ್ದಂತ
ಜನಾಂಗ, ಅರೆಭಾಷೆ ಗೌಡ ಜನಾಂಗ ಮತ್ತೆ ಇತರ ಜನಾಂಗದವರು ಸೇರಿ ಈ ಸಾಂಪ್ರದಾಯಿಕ ಉಡುಗೆಯಲ್ಲಿ ಬರಬಾರ್ದು ದೇವಸ್ಥಾನಕ್ಕೆ ಅಂತ ಹೇಳಿ ತಡೆ ಒಡ್ಡಿದ್ರು. ಯಾಕೆಂದ್ರೆ ಭಯದಲ್ಲಿ ಇದೆ, ಯಾರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಬರಬಾರ್ದು, ಎಲ್ಲ ಸೇರಿ ಇದನ್ನು ಹಬ್ಬವನ್ನು ಆಚರಣೆ ಮಾಡಬೇಕು, ಯಾವ ಸಂಪ್ರದಾಯ ಇಲ್ಲಿ ಬೇಡ ಆ ರೀತಿ ಅಂತ ಹೇಳುವಂಥದ್ದು ಅವರ ವಾದ ಇರುವಂಥದ್ದು. ಆದ್ರೆ ಇವರು ಎಲ್ಲಾ ಕಡೆ ನಾವು ಸಾಂಪ್ರದಾಯಿಕ ಉಡುಗೆಯಲ್ಲಿ ಹೋಗ್ತೀವಿ ಹಬ್ಬ ಹರಿದಿನಗಳಿಗೆ, ಇಲ್ಲಿ ಯಾಕೆ ತಡೆ ಒಡ್ತೀರಿ ಅಂತ ಇವರು ಹೇಳುವಂಥದ್ದು. ಮತ್ತೆ ಸಮಿತಿ ಇದೆ, ಸಮಿತಿಯಲ್ಲಿ ಕೂಡ ಈ ಕೊಡವರು ಕೂಡ ಒಂದು ಮೂರು ಜನ ಇದ್ದಾರೆ ಅಂತ ಹೇಳಿ ಬೈಲಾ ಮಾಡುವಾಗ ಇವರು ಯಾಕೆ ಆಕ್ಷೇಪ ಮಾಡಿಲ್ಲ ಅಂತ ಹೇಳುವಂತ ಪ್ರಶ್ನೆ ಕೂಡ ಬರುತ್ತೆ. ಈಗ ಯಾಕೆ ಆಕ್ಷೇಪ ಮಾಡ್ತಿದ್ದಾರೆ ಅಂತ ಹೇಳುವಂಥದ್ದು. ಅದರಿಂದ ಅಲ್ಲಿ ಮೊನ್ನೆ ಉತ್ಸವದ ವೇಳೆ ಅಲ್ಲಿ ಜಟಾಪಟಿ ನಡೆಯಿತು. ಉತ್ಸವ ಮೂರ್ತಿ ಜಳಕಕ್ಕೆ ಹೋಗ್ಬೇಕಿತ್ತು, ಅದನ್ನು ಕೂಡ ರದ್ದಾಗಿದೆ ಈ ಜಗಳದಿಂದಾಗಿ. ಕೊನೆಗೆ ಅಲ್ಲೇ ನಂತರ ಹಬ್ಬವನ್ನು ಮಾಡುವಂತ ಒಂದು ಪ್ರಕರಣ ಕೂಡ ನಡೆದಿದೆ. ಮತ್ತೆ ಅಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆದ ಬಳಿಕ ಈ ಕೊಡವರು ಏನ್ ಮಾಡಿದ್ದಾರೆ, ನಮ್ಮ ಈ ಸಾಂಪ್ರದಾಯಿಕ ಉಡುಗೆಗೆ ಅವರು ಆಕ್ಷೇಪ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಕಟ್ಟೆ ಮಾಡಿ ಚಲೋ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಒಂದಷ್ಟು ಕೊಡವರು ಸೇರ್ಕೊಂಡು ಅಲ್ಲಿಗೆ ಹೋಗುವಂಥದ್ದು. ಅಲ್ಲಿಯೂ ಕೂಡ ಅಲ್ಲೇ ಸಂಘಟನೆ ಏನಿದೆ ಗೌಡ ಅರೆಭಾಷೆ ಗೌಡ ಜನಾಂಗ, ಅವರು ಕೂಡ ಇವತ್ತು ಅಲ್ಲಿ ಮಹಾಮೃತ್ಯುಂಜಯ ಹೋಮ ಅಂತ ಹೇಳಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಅಹಿತಕರ ಘಟನೆ ನಡಿಬಾರ್ದು ಅಂತ ಹೇಳಿ ಪೊಲೀಸ್ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ಪೊಲೀಸ್ ಹೆಚ್ಚಿನ ತುಕಡಿಯನ್ನು ನಿಯೋಜನೆ ಮಾಡಲಾಗಿದೆ ಹಾಗೂ ಜಿಲ್ಲಾಡಳಿತದಿಂದ ಅಲ್ಲಿ ಸೆಕ್ಷನ್ ಕೂಡ ಜಾರಿ ಮಾಡಲಾಗಿದೆ. 5ಕ್ಕಿಂತ ಹೆಚ್ಚು ಜನ ಸೇರುವಂತಿಲ್ಲ ಅಂತ ಹೇಳಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸೆಕ್ಷನ್ 163 ಸೆಕ್ಷನ್ ಕೂಡ ಜಾರಿ ಮಾಡಲಾಗಿದೆ. ಸತಿ ಓಕೆ ಅನುಕಾರ್ಯಪ್ಪ.